ಹಾಯ್ ಹಲೋ ನಮಸ್ತೆ ಗಾಯ್ಸ್, ಎಲ್ರಿಗೂ ನಮ್ಮ ಈ ಕಲಬುರಗಿ ಕೋಟೆ 2ನೇ ವಿಡಿಯೋಗೆ ಸ್ವಾಗತ. ನಾವು ಮೊದಲನೇ ವಿಡಿಯೋದಲ್ಲಿ ಕಲಬುರಗಿಯಲ್ಲಿರುವಂತಹ ಆ ಜಾಮಿಯಾ ಮಸೀದಿಯನ್ನು ನೋಡಿದ್ವಿ. ಸೊ ಇವಾಗ 2ನೇ ವಿಡಿಯೋದಲ್ಲಿ ಈ ಕಡೆ ಭಾಗದಲ್ಲಿ ಇರುವಂತಹ ಒಂದು ಶಿವ ದೇವಾಲಯನ ನಿಮಗೆ ಪರಿಚಯ ಮಾಡ್ಸೋಕ್ಕೆ ಹೊರಟಿದ್ದೀವಿ. ಸೊ ಈ ದಾರಿ ನೋಡ್ತೀರಾ ಗೆಳೆಯರೆ, ನಮಗೆ ಜಾಮಿಯಾ ಮಸೀದ್ ಕಡೆ ಹೋಗುತ್ತೆ. ಸೊ ನಾವು ಇವಾಗ ಬೇರೆ ಕಡೆ ಈ ಕಡೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಮೊದಲು ಇದೆಲ್ಲ ಈ ಸೈನಿಕರು ಇರೋದಕ್ಕೆ ಜಾಗ ಇತ್ತು ಅನಿಸುತ್ತೆ. ಇಲ್ಲೆಲ್ಲ ಮುಂಚೆ ಮನೆಗಳು ಇದ್ದಿದ್ದಿಲ್ಲ, ಸುಮಾರು ಒಂದು 5-6 ವರ್ಷಗಳ ಹಿಂದೆ ಬಂದಾಗ. ಇವಾಗೆಲ್ಲ ಆಕ್ಯುಪೈ ಮಾಡಿದ್ದಾರೆ ಜಾಗನ. ಇಲ್ಲಿ ಈ ಕೋಟೆಯ ಹೊರಗಡೆ ಭಾಗಕ್ಕೆ ಹೋಗಲಿಕ್ಕೆ ದಾರಿಯನ್ನು ನೋಡ್ತೀರಾ. ಸೊ ಗಾಯ್ಸ್, ಇವತ್ತು ನಾವು ಕಲಬುರಗಿ ಕೋಟೆಯಲ್ಲಿದ್ದೇವೆ. ಇದು ಬಹಮನಿ ಸಾಮ್ರಾಜ್ಯರ ಕಾಲದಲ್ಲಿ ಕಟ್ಟಲಾದಂಥ ಕೋಟೆ. ಸೊ ಕೋಟೆಯ ಒಳಗಡೆ ಇರುವಂಥ ಅವಶೇಷಗಳನ್ನು ನೋಡೋದಕ್ಕಿಂತ ಮುಂಚೆ ಒಂದು ಹೊಯ್ಸಳರ ಕಾಲದ ಅಥವಾ ಚಾಲುಕ್ಯರ ಕಾಲದ ಒಂದು ಶಿವ ದೇವಾಲಯ ಇತ್ತು, ಈಶ್ವರನ ದೇವಾಲಯ ಇತ್ತು. ಸೊ ಸುಮಾರು ವರ್ಷಗಳ ಹಿಂದೆ ನೋಡಿರುವಂಥದ್ದು. ಸೊ ಹಾಗಾಗಿ ಮೊದಲು ಈ ಕೋಟೆ ಒಳಗಡೆ ಬಂದ ನಂತರ ಅಲ್ಲಿಗೆ ಹೋಗಿ ನಂತರ ಉಳಿದಂಥ ಅವಶೇಷಗಳನ್ನು ನೋಡೋಣ ಅನ್ನುವಂಥ ಆಸೆಯಿಂದ ಇವಾಗ ಆ ಜಾಗವನ್ನು ಹುಡುಕೊಂಡು ಹೋಗ್ತಾ ಇದ್ದೀವಿ. ಸೊ ಇವಾಗ ಆ ಕಡೆ ಜಾಗ ಒಂದು ಶಿವಾಲಯ ಇದ್ದಂಥ ಜಾಗದ ಕಡೆ ನಾವು ಹೋಗ್ತಾ ಇದ್ದೀವಿ. ಸೊ ಬನ್ನಿ, ವಿಲ್ ಗೋ. ಸೊ ಅಲ್ಲಿ ಹೋಗೋದಕ್ಕೂ ಮುಂಚೆ ನಮಗಿಲ್ಲಿ ಏನೋ ಒಂದು ಅವಶೇಷ ಇತ್ತು ಅಥವಾ ಬಾವಿ ಇತ್ತು ಅನಿಸುತ್ತೆ ಈ ಒಂದು ಜಾಗದಲ್ಲಿ. ಸೊ ಇದ್ರ ಒಳಗಡೆ ನೀರಿರೋದು ಕೂಡ ನಾವು ನೋಡ್ಬೋದು ಗೆಳೆಯರೆ. ಸೊ ಹಳೆಯ ಕಾಲದ ಬಾವಿ. ಸೊ ಅದನ್ನು ಇವಾಗ ಹೊರಗಡೆ ಎಲ್ಲ ಈ ರೀತಿ ಕಾಂಪೌಂಡ್ ಕಟ್ಟಿ ಇದನ್ನು ಬಂದಿರೋ ಜನಕ್ಕೆ ಒಂದು ನೋಡೋ ರೀತಿಯಲ್ಲಿ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಸೊ ಹಳೆ ಕಾಲದ ಬಾವಿ ನೋಡ್ತೀವಿ. ಸೊ ಬನ್ನಿ, ಹಾಗೆ ಈಗ ಮುಂದೆ ಹೋಗಿ ಆ ಒಂದು ಶಿವಾಲಯ ಅಥವಾ ಶಿವ ದೇವಾಲಯನ ನೋಡೋಣ. ಸೊ ಈ ಭಾಗದಿಂದ ನೋಡ್ತೀರಾ ನೀವು, ಈ ಕಡೆ ನಮ್ಮ ಕೋಟೆಯ ಹೊರಭಾಗ ಕಾಣಿಸುತ್ತೆ, ಅಲ್ಲಿ ದೊಡ್ಡ ಬುರುಜ್ ಇದೆ. ಆ ಕಡೆ ಜಾಮಿಯಾ ಮಸೀದ್ ಕಾಣಿಸುತ್ತೆ, ಇಲ್ಲಿ ಪಕ್ಕದಲ್ಲಿ ಬಾವಿ ಇದೆ. ಸೊ ನಮಗೆ ಈ ಭಾಗದಲ್ಲಿ ಆ ಒಂದು ಟೆಂಪಲ್ ಇದೆ. ಸುಮಾರು ವರ್ಷಗಳ ಹಿಂದೆ ನೋಡಿದ್ದು, ಇವಾಗಲೂ ಕೂಡ ಹೋಗಿ ನೋಡೋಣ. ಸೊ ಇದು ಬಂದ್ಬಿಟ್ಟು ಗೆಳೆಯರೆ ಬಹಮನಿ ಸುಲ್ತಾನರ ಕಾಲದಲ್ಲಿ ಕಟ್ಟಲಾದಂಥ ಒಂದು ಕೋಟೆ, ಅದು ಕಲಬುರಗಿ ಕೋಟೆ. ಗಾಯ್ಸ್, ಈ ಗುಲ್ಬರ್ಗ ಕೋಟೆಯಲ್ಲಿರ್ತಕ್ಕಂಥ ಒಂದು ಶಿವ ದೇವಾಲಯನ ಅಥವಾ ಈಶ್ವರನ ದೇವಾಲಯನ ನಿಮಗೆ ತೋರಿಸುವಂಥ ಪ್ರಯತ್ನನ ಮಾಡ್ತಿದ್ದೇವೆ. ಆದರೆ ಇದ್ರ ಎದುರುಗಡೆಯಿಂದ ಈ ಕಡೆಯಿಂದ ಎಲ್ಲ ಹೋಗಲಿಕ್ಕೆ ದಾರಿ ಎಲ್ಲ ಕ್ಲೋಸ್ ಇದೆ, ತುಂಬ ಗಿಡಗಳೆಲ್ಲ ಬೆಳ್ಕೊಂಡಿದ್ದಾವೆ, ಯಾವುದೂ ದಾರಿ ಇಲ್ಲ. ಸೊ ಇವಾಗ ನಾವು ಮತ್ತೆ ವಾಪಸ್ ಈ ಕಡೆಯಿಂದ ಬಂದ್ಬಿಟ್ಟು ಈ ಭಾಗದಿಂದ ಹೋಗ್ತಾ ಇದ್ದೇವೆ. ಈ ಭಾಗದಿಂದ ನಡ್ಕೊಂಡು ಹೋಗ್ತಾ ಇದ್ದೇವೆ. ನಾವೀಗ ಜುಮ್ಮಾ ಮಸೀದಿಯ ಹಿಂದ್ಗಡೆ ಭಾಗದಲ್ಲಿ ಇದ್ದೇವೆ. ಸೊ ಈ ಒಂದು ಜುಮ್ಮಾ ಮಸೀದಿ ಈ ಕಡೆ ಭಾಗದಲ್ಲಿದ್ದೇವೆ ಗೆಳೆಯರೆ. ಇಲ್ಲಿ ನಮ್ಮ ರಾಜೇಂದ್ರ ಅವರು ಆಲ್ರೆಡಿ ಮುಂದೆ ಬಂದು ನಿಂತಿದ್ದಾರೆ. ಈ ಕೋಟೆಯ ಗೋಡೆಯ ಭಾಗದಿಂದ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಈ ಕೆಳಗಡೆಯಿಂದ ಹಿಂಗೆ ಆ ಕಡೆ ಭಾಗದಲ್ಲಿ ಕನೆಕ್ಟ್ ಆಗುವಂಥ ಒಂದು ದಾರಿನ ನೋಡ್ತೀರಿ. ಇದನ್ನು ASI ಡಿಪಾರ್ಟ್ಮೆಂಟ್ ಅವರು ಪೂರ್ತಿ ಮನ್ಕೊಂಡಿದ್ದಾರೆ. ಯಾವುದು ಇದನ್ನು ಆ್ಯಕ್ಚುಲಿ ಒಂದಿಷ್ಟು ಡೆವಲಪ್ ಮಾಡಿದ್ರೆ ಈ ಕಡೆ ಭಾಗದಲ್ಲಿ ನಾವೇನು ನೋಡ್ತೀವಿ, ಈ ಕಡೆ ಭಾಗದಲ್ಲಿ ಹೋಗ್ಬೋದು. ಸೊ ನಾವು ಈ ಕಡೆ ಭಾಗದಿಂದ ಹೋಗಿ ಇಲ್ಲಿಗೆ ಕನೆಕ್ಟ್ ಆಗ್ತೀವಿ. ಈ ಒಂದು ಭಾಗಕ್ಕೆ, ಈ ಒಂದು ಲೇಯರ್ಗೆ ಹೊರಗಡೆ ಭಾಗದಲ್ಲಿ, ಈ ಕೋಟೆಯ ಹೊರಗಡೆ ಭಾಗದಲ್ಲಿ ಕನೆಕ್ಟ್ ಆಗ್ತೀವಿ. ದಾರಿಯೇ ಇಲ್ಲದಂಥ ಜಾಗದೆಡೆಗೆ ದಾರಿಯನ್ನು ಹುಡುಕುತ್ತಾ ಹೋಗುತ್ತಿರುವಂತಹ ನಮ್ಮ ಯೂಟ್ಯೂಬ್ ತಂಡ. ನಮ್ಮ ಜೊತೆ ಇದ್ದಾರೆ ಮಿಸ್ಟರ್ ರಾಜೇಂದ್ರ ಕುಮಾರ್ ಹಾಗೂ ಮಿಸ್ಟರ್ ಸಂಗಮೇಶ್ ಅವರು. ಸೊ ಅವರು ನಮಗೆ ಈ ದಾರಿನ ತೋರಿಸಿದ್ದಾರೆ, ಹೇಗೆ ಹೋಗ್ಬೇಕಂತ. ಇಷ್ಟೊಂದು ಕಷ್ಟಪಡ್ತಿದ್ದೀವಿ ಗೆಳೆಯರೆ. ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ನಮ್ಮ ಚಾನಲ್ಗೆ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ರಪ್ಪ ದೋಸ್ತ. ಬರೇ ನೋಡಿ ಹೋಗ್ಬೇಡ್ರಿ. ಈ ಕಡೆ ಎಲ್ಲ ಗಿಡಗಳೆಲ್ಲ ಬೆಳ್ಕೊಂಡಿದ್ದಾವೆ, ನೋಡ್ಬೋದು ಇವಾಗ ಸಿಕ್ಕಾಪಟ್ಟೆ. ಹುಷಾರಾಗಿ ನಡೀರಿ ಅಣ್ಣ. ನಡಿ ದಾರಿ ಅದ, ನಡಿ. ನಿಂಗೆ ಯಾಕೆ ಕರ್ಕೊ ತೋ. ಕನ್ಫರ್ಮ್ ಮಾಡ್ಕೊ ಮೊದಲ. ಕನ್ಫರ್ಮ್ ಮಾಡ್ಕೊಂಡು ಹೆಜ್ಜೆ ಇಡು. ಕಷ್ಟಪಡ್ತಿದ್ದೀವಿ ಬರೀ ಒಂದು ಟೆಂಪಲ್ ಹುಡುಕ್ಲಾಕ, ಅದು ಹಳೆ ಕಾಲದ ಟೆಂಪಲು. ಈ ASI ಡಿಪಾರ್ಟ್ಮೆಂಟ್ ಅವರು ಆ್ಯಕ್ಚುಲಿ ಆ ಕಡೆಯಿಂದ ದಾರಿ ಮಾಡಬೇಕಾಗಿತ್ತು. ಅಟ್ಲೀಸ್ಟ್ ಅದು ಹಾಳು ಬಿದ್ದೋಗಿದೆ ಒಂದು ಬೇರೆ, ಆದರೂ ಅದನ್ನು ನೋಡುವಂಥ ಒಂದು ದಾರಿ ಅಥವಾ ಅವಕಾಶ ಮಾಡಿಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಅಬ್ಬಾ ಬಾ 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 ಬಾ.
ಜಾಸ್ತಿ ಮಾಡಿ ಬರ್ತದೆ ರೀ ಖಂಡ ಪಡೆ ಅವು ಚುಸ್ತಾವ ಅವ್ರೆ ಒಳ್ಳೆಗ ಬರುತ್ತಾರೆ ಮತ್ತು ವಾಪಸ್ ಹಿಂಗೆ ಬರೋದ ಮುಂದೆ ನಾನು ಬಿಡು ರಾಜೇ ಬಿಡು ಬಾ ಮುಂದೆ ಬಾ ರಾಜೇ ಅವ್ರಿಗೆ ಬಿಡು ನೀವು ಮುಂದೆ ನಡಿ. ಅದೇನೋ ಅಂತಾರಲ್ಲ ಸುಮ್ಮ ಹೋಗಿ ಗಪ್ ಅಂತ ನಂಗೆ ಅನ್ಸ್ಕೋತ ಹೊಂಟ್ರ ಅಂತಂದ್ರೆ ಮತ್ತೆ ಅನ್ಸ್ತದೆ ಮತ್ತೆ ಯಾರು ಅಂಜಿಸ್ಲತ್ತಾರ ಗಾರಿವ ಅಂತಂದು ಹಾಂ ಅದೊಂದು ಇರ್ತಲ್ಲ ಅಣ್ಣ ನಿಂದೆ ಸ್ಟ್ರಾಂಗ್ ಅದ ನಮಗಿಂತ ಪ್ಯಾಂಟ್ ನೋಡಿಲ್ಲ ನನ್ನ ಪ್ಯಾಂಟ್ ಸಾದಾ ಅದ. ಇಲ್ಲ ಮಾಯಿಂದ ಇದಕ್ಕೆ ಇವೆ ಹಾಕ್ಬೇಕು ಬೈದಿ ಅಡಿ ಮಾಡಿ ಹಾಂ ಎಲ್ಲಿ ಬಿದ್ದು ಒದ್ದಾಡ ಬಂದಿರ ಅಂತಾರ ಆಮೇಲೆ ಅದಲ್ಲ ರೀ ಚಿಸ್ಲತ್ತವ ಏ ಕೈಗೆಲ್ಲ ಹತ್ತವಲ್ಲ ಅಣ್ಣ ನಿನಗ. ರಾಜು ಭಯ್ಯ ಇದ್ರ ಕೆಳಗೆ ಇದ್ದಿರ್ಬೇಕೇನು ಇಷ್ಟರಾಗೆ ಅದ ಇಷ್ಟರೊಳಗೆ ಇದ್ದಿರ್ಬೇಕು. ನಡಿ ನಡಿ ನಡಿ. ಸೊ ಗೆಳೆಯರೆ, ನಮ್ಮ ಎರಡನೇ ಪ್ರಯತ್ನ ಕೂಡ ಇಲ್ಲಿಗೆ ವಿಫಲ ಆಗುತ್ತೆ. ಯಾಕಂದರೆ ಮೊದಲು ಜಾಮಿಯಾ ಮಸೀದಿಯ ಎದುರುಗಡೆಯಿಂದ ಬಾವಿಯ ಕಡೆಯಿಂದ ಹೋಗ್ಲಿಕ್ಕೆ ಪ್ರಯತ್ನ ಪಟ್ವಿ, ಅಲ್ಲಿಂದ ಕೂಡ ಹೋಗ್ಲಿಕ್ಕೆ ಆಗಲಿಲ್ಲ. ಈಗ ಎರಡನೇದಾಗಿ ಈ ಕಡೆ ಭಾಗದಿಂದ ಕೂಡ ಹೋಗ್ಲಿಕ್ಕೆ ಪ್ರಯತ್ನ ಪಟ್ವಿ, ಬಟ್ ತುಂಬ ಗಿಡ ಮರ ಇವೆಲ್ಲ ಬೆಳ್ಕೊಂಡಿದ್ದಾವೆ. ಇಲ್ಲಿ ನೋಡಿ, ಒಳಗಡೆ ಬಂದಾಗ ಮುಳ್ಳುಗಳೆಲ್ಲ ಕೈಗೆಲ್ಲ ಮೆತ್ಕೊಂಡಿದ್ದಾವೆ. ಸೊ ಮುಂದೆ ಹೋಗಲಿಕ್ಕೆ ತುಂಬ ಕಡಿದಾದ ದಾರಿ ಇರೋದ್ರಿಂದ ನಾವು ಇಲ್ಲಿಗೇ ಇದನ್ನು ಸ್ಟಾಪ್ ಮಾಡ್ತಾ ಇದ್ದೀವಿ. ನೋಡೋಣ ಮುಂದೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಯಾವಾಗಲಾದರೂ ಪ್ರಯತ್ನ ಪಡೋಣ. ಇಲ್ಲಿ ಇನ್ನೊಂದು ಪಿಲ್ಲರ್, ಇಲ್ಲೊಂದು ಕಲ್ಲನ್ನು ನೋಡ್ತೀರಾ. ಇಲ್ಲಿ ನೋಡಿ, ಒಂದು ಹಿಂದೂ ಸಂಪ್ರದಾಯದಲ್ಲಿ ಯೂಸ್ ಮಾಡಿದ್ದಂತಹ ಕಲ್ಲು. ಸೊ ಆ ಕಡೆ ಭಾಗದಲ್ಲಿ ಹೋಗಿದ್ವಿ, ನಮಗೆ ಶಿವ ಟೆಂಪಲ್ಗೆ ಹೋಗುವಂಥ ದಾರಿ ಕಾಣಿಸಿಲ್ಲ ಗೆಳೆಯರೆ. ಸೊ ಹಾಗಾಗಿ ವಾಪಸ್ ಹೋಗ್ತಾ ಇದ್ದೀವಿ. ಇಲ್ಲಿ ಈ ಭಾಗದಿಂದ ಈ ಕಡೆ ಇನ್ನೊಂದು ಕಡೆ ಹೋಗಲಿಕ್ಕೆ ದಾರಿನ ಕೂಡ ನಾವಿಲ್ಲಿ ನೋಡ್ತೇವೆ. ನಮ್ಮ ಗೆಳೆಯರೆಲ್ಲ ಆ ಕಡೆ ಎಲ್ಲ ಹೋಗಿ ಬಂದು ಇಲ್ಲಿ ನೋಡಿ ಎಲ್ಲ ಹೆಂಗೆ ಮುಳ್ಳೆಲ್ಲ ತೆಗಿತಿದ್ದಾರೆ ಬಾಡಿಯಿಂದ ಮೆತ್ಕೊಂಡಿರೋದು. ಸೊ ಇವಾಗ ಈ ಕಡೆ ಕೆಳಗಡೆ ಭಾಗದಲ್ಲಿ ಹೋಗಿ ನೋಡೋಣ, ಅಲ್ಲಿ ದಾರಿ ಇದೆ ಹೋಗ್ಲಿಕ್ಕೆ. ನಮ್ಮ ರಾಜೇಂದ್ರ ಅವ್ರು ಹೋಗ್ತಿದ್ದಾರೆ ಮುಂದೆ. ನಡೀರಿ ಅಣ್ಣ, ಹೋಗಿ ಬರೋಣ. ತುಂಬ ದೊಡ್ಡ ಸ್ಟೆಪ್ಸು. ಇಲ್ಲಿಂದ ನೋಡ್ಬೋದು, ನಮಗೆ ದಾರಿ ಕಾಣಿಸುತ್ತೆ ಈ ಕಡೆ ಹೋಗಲಿಕ್ಕೆ. ಇದು ನಾವು ಮೇಲ್ಗಡೆಯಿಂದ ಬಂದಂಥ ಸ್ಟೆಪ್ಸು. ಬನ್ನಿ ಒಳಗಡೆ ಹೋಗೋಣ. ನಾವು ಈ ಒಳಗಡೆ ಭಾಗದಿಂದ ಈ ಕಡೆ ಭಾಗಕ್ಕೆ ಹೋಗಲಿಕ್ಕೆ ಇದೊಂದು ದಾರಿ ಇರೋದು. ಇಲ್ಲೆಲ್ಲ ಸದ್ಯಕ್ಕೆ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಸೀಕ್ರೆಟ್ ಪ್ಲೇಸಸ್ ಫಾರ್ ದೀಸ್ ಕೈಂಡ್ ಆಫ್ ಪೀಪಲ್. ಸೊ ದಾರಿನ ನೋಡ್ತೀರಾ, ಈ ಕಡೆಯಿಂದ ಆ ಕಡೆ ಭಾಗದಲ್ಲಿ ಕೋಟೆ ಒಳಗಡೆಯಿಂದ ಹೊರಗಡೆ ಭಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಪ್ರಾಬಬ್ಲಿ ಭಾಗ ಇತ್ತು ಅನಿಸುತ್ತೆ. ಇಲ್ಲೆಲ್ಲ ನೋಡ್ಬೋದು ನೀವು, ಕಲ್ಲು ಕಾಣಿಸುತ್ತೆ ಆ ಥರದ್ದು. ಈ ಕಡೆ ಭಾಗದಲ್ಲಿ ಇತ್ತು ಬಹುಶಃ. ಸೊ ಈಗ ಹೊರಗಡೆ ಭಾಗದಲ್ಲಿ ಹೋಗ್ತಾ ಇದ್ದೀವಿ. ಸೊ ಕೋಟೆ ಹೊರಭಾಗದಲ್ಲಿ ನಾವು ಒಂದು ರಹಸ್ಯ ಜಾಗನ ನೋಡ್ತಾ ಇದ್ದೀವಿ ಗೆಳೆಯರೆ. ಇಲ್ಲಿ ಕೂತ್ಕೊಂಡು ನಮ್ಮ ಈಗಿನ ಯುವ ಪೀಳಿಗೆ ಎಲ್ಲ ನೋಡಿ ಏನೇನು ಮಾಡ್ತಿದ್ದಾರೆ ಅಂತ. ಈ ಥರ ಇದೆ ನಮ್ಮ ಕಲಬುರಗಿ ಕೋಟೆಯಲ್ಲಿ. ಈ ಕಡೆ ಭಾಗದಲ್ಲಿ ಇದು ಒಂದು ಆ್ಯಕ್ಚುಲಿ ಒಂದು ಸೇಫೆಸ್ಟ್ ಪ್ಲೇಸ್. ಇಲ್ಲಿ ಜಾಸ್ತಿ ಜನ ಬರಲ್ಲ.
ಸೊ ಹಾಗಾಗಿ ಇಲ್ಲೆಲ್ಲ ಬುರ್ಜನ್ನು ನೋಡ್ತೀರಾ ಈ ಕಡೆ ಭಾಗದಲ್ಲಿ. ಮುಂದೆ ಏನೂ ಇಲ್ಲ ರಾಜೇಂದ್ರ ಅವರೇ, ಆ ಕಡೆ ಒಂದು ಬುರ್ಜ್ ನೋಡ್ತೀರಾ. ಇದು ಮಧ್ಯದಲ್ಲಿರ್ತಕ್ಕಂಥ ಪ್ಯಾಸೇಜು, ಈ ಕಡೆಯಿಂದ ಆ ಕಡೆ ಹೋಗಲಿಕ್ಕೆ ಮತ್ತು ಈ ಕಡೆಯಿಂದ ಹಿಂಗೆ ಹೋಗಲಿಕ್ಕೆ ಪ್ಯಾಸೇಜ್ ಇರೋದು. ಸೊ ಇಲ್ಲೊಂದು ಹಿಂದೂ ಕಲ್ಲನ್ನು ನೋಡ್ಬೋದು ನಾವು ಈ ಕಡೆ ಭಾಗದಲ್ಲಿ. ಇಲ್ಲಿ ಕ್ಲಿಯರಾಗಿ ಕಾಣಿಸುತ್ತೆ ನಿಮಗೆ, ಒಬ್ಬರು ಗದೆ ಹಿಡ್ಕೊಂಡು ಕೂತಿರೋದು ಅಥವಾ ಕೈಯಲ್ಲಿ ಯಾವುದೋ ಒಂದು ಆಯುಧ ಇರುವಂಥ ಮುಖ ಕಾಣಿಸುತ್ತೆ. ಸೊ ಅಲ್ಲಿ ಮೇಲೆ ನೋಡಿರುವಂಥ ಕೆಲವೊಂದು ಆಕೃತಿಗಳನ್ನು ಇಲ್ಲೂ ಕೂಡ ನೋಡ್ಬೋದು. ಇಲ್ಲೊಂದು ಕಲ್ಲಿದೆ ಮೇಲೆ ಇರೋಣ, ಇಲ್ಲೊಂದು ಕಲ್ಲನ್ನು ನೋಡ್ತೀರಿ. ಹಾಗೆಯೇ ಇಲ್ಲಿ ಕೆಳಗಡೆ ಭಾಗದಲ್ಲಿ ನಮಗೆ ಕೆಲವೊಂದು ಚಿತ್ರಗಳನ್ನು ಅಲ್ಲಿ ಮೇಲ್ಗಡೆ ಏನು ನೋಡಿದ್ವಿ ಅದೇ ಚಿತ್ರನ ನಾವಿಲ್ಲಿ ನೋಡ್ತೀವಿ. ಹಾಗೆ ಇಲ್ಲಿ ಕೆಲವೊಂದು ಆನೆ ನವಿಲಿನ ಚಿತ್ರಗಳನ್ನು ನೋಡ್ಬೋದು. ಸೊ ಇದರಿಂದ ಇಲ್ಲಿ ಮೇಲ್ಗಡೆ ಪಟ್ಟಿ ಇವೆಲ್ಲ ನೋಡ್ಬೋದು ನೀವು. ಇದು ಯಾವುದೋ ಒಂದು ಹಿಂದೂ ಸಂಪ್ರದಾಯದ್ದು ಅಥವಾ ಚಾಲುಕ್ಯರದ್ದು ಆಗಿರ್ಬೋದು, ಅಥವಾ ಈ ರಾಷ್ಟ್ರಕೂಟರದಾಗಿರ್ಬೋದು, ಅಥವಾ ಹೊಯ್ಸಳರದಾಗಿರ್ಬೋದು. ಅದನ್ನು ಬಳಸ್ಕೊಂಡು ಇವರು ಈ ಒಂದು ಜಾಗನ ಕಟ್ಟಿರೋದನ್ನು ನೋಡ್ತೀರಿ. ಸೊ ನಾವು ಮುಸ್ಲಿಂ ಸಂಪ್ರದಾಯದಲ್ಲಿ ಈ ಥರ ಆಕೃತಿಗಳನ್ನು ಎಲ್ಲೂ ಕೂಡ ನೋಡೋದಿಲ್ಲ. ಇದು ಆ್ಯಕ್ಚುಲಿ ಬಹಮನಿ ಕೋಟೆ ಒಳಗಡೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಬರುವಂಥ ಜಾಗದಲ್ಲಿ ನಾವಿದ್ದೀವಿ. ಸೊ ಇದು ಜಾಮಿಯಾ ಮಸೀದಿನ ಹಿಂದುಗಡೆ ಭಾಗ. ತುಂಬ ಅದ್ಭುತವಾಗಿ ನಿರ್ಮಿಸಿರ್ತಕ್ಕಂಥ ಕೋಟೆನ ಉಳಿಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ. ಆದರೆ ASI ಡಿಪಾರ್ಟ್ಮೆಂಟ್ ಅವರು ಯಾವುದೇ ಕೆಲಸನ ಮಾಡದೇ ಇರೋ ಕಾರಣ ಇದೇ ರೀತಿಯಾಗಿ ಹಾಳು ಕೊಂಪೆ ಆಗ್ತಾ ಇದೆ ಇದು ಒಂದು ಪ್ಲೇಸು. ಸೊ ಇಲ್ಲಿ ಕಲ್ಲನ್ನು ನೋಡ್ಬೋದು ನೀವು, ಈ ಕಡೆ ಮತ್ತು ಈ ಕಡೆ ಎರಡೂ ಕಡೆಯಿಂದ ಗುರಿ ಇಡ್ಬೋದು ಆ ಥರದ್ದು. ಮತ್ತು ಇಲ್ಲಿ ಇದು ಆ್ಯಕ್ಚುಲಿ ಒಂದು ವಾಚ್ ಟವರ್ ಥರ. ಇಲ್ಲಿಂದ ಯಾರಾದರೂ ಸೈನಿಕರು ದೂರದಿಂದ ಬರ್ತಿದ್ದಾರೆ ಅಂತಂದರೆ ನೋಡ್ಬೋದು ನೀವು ಇಲ್ಲಿಂದನೇ. ಸೊ ಕೋಟೆಯ ಆ ಕಡೆ ಭಾಗದಲ್ಲಿ ಹೋಗಿದ್ದೀವಿ ಆವಾಗ. ಇಲ್ಲಿ ಪ್ರವಲಿ ಬಾವಿ ಇತ್ತು ಅಂತ ಅನಿಸುತ್ತೆ ಈ ಕಡೆ ಹಿಂದ್ಗಡೆ. ಅಲ್ಲಿಗೆ ವರ್ಕ್ ಫಿನಿಶಿಂಗ್ ಆಗಿ ಕೆಳಗಡೆ ಹೋಗೋ ದಾರಿ ನೋಡ್ತೀರಿ. ಮತ್ತು ಇದು ಕಾಂಪೌಂಡ್ ಸುತ್ತುವಂಥ ದಾರಿ. ನೀವು ಇದ್ರ ಹಿಂದ್ಗಡೆ ನೋಡ್ತೀರಾ, ಜಾಮಿಯಾ ಮಸೀದ್ ಹಿಂದ್ಗಡೆ ಇಲ್ಲೊಂದು ಸ್ಲೋಪ್ ಆಗಿರುವಂಥ ಜಾಗನ ನೋಡ್ತೀರಾ. ಇದು ಏನಕ್ಕೆ ಮಾಡಿರ್ತಿದ್ರು ಅಂದರೆ ಆಗಿನ ಕಾಲದಲ್ಲಿ ಕುದುರೆಗಳನ್ನು ಏರ್ಸೋದಕ್ಕೆ, ಆನೆಗಳನ್ನು ಏರ್ಸೋದಕ್ಕೆ ಈ ಒಂದು ಜಾಗಗಳನ್ನು ಮಾಡಿರ್ತಿದ್ರು. ಸೈನಿಕರಿಗಾದರೆ ಬೇರೆ ಕಡೆಯಿಂದ ಬರ್ಲಿಕ್ಕೆ ಜಾಗ ಇದೆ, ಆನೆಗಳು ಮತ್ತು ಕುದುರೆಗಳಿಗೆ ಈ ಥರ ಜಾಗದಿಂದ ಅಲ್ಲಿಂದ ನೋಡ್ಬೋದು ನೀವು ಸ್ಲೋಪ್ ಆಗಿದೆ. ಆ ಭಾಗದಿಂದ ಅಲ್ಲಿಂದ ಹಿಂಗೆ ಮೇಲೆ ಏರಿಸ್ತಿದ್ರು ಇವುಗಳನ್ನು. ಸೊ ನೋಡ್ಬೋದು. ಹಾಗೆಯೇ ಇಲ್ಲಿ ಕೂಡ ಇವಕ್ಕೆ ಆ್ಯಕ್ಚುಲಿ ಇದೊಂದು ಮಾರ್ಕ್ ಪ್ಲೇಸ್ ಇರ್ಬೋದು. ಇದ್ರ ಎಕ್ಸಾಕ್ಟ್ ಹಿಂದ್ಗಡೆ ಇದೆ. ಇಲ್ಲಿಂದ ಅಲ್ಲಿ ಸ್ಲೋಪ್ ಜಾಗ ಏನು ಕಾಣಿಸುತ್ತೆ ನಿಮಗೆ, ಅಲ್ಲಿಂದ ಅಶ್ವದಳನ ಅಥವಾ ಕುದುರೆ ಸವಾರನನ್ನು ಮೇಲೆ ಹೋಗಲಿಕ್ಕೆ ಒಂದು ಅವಕಾಶ ಇತ್ತು. ಯಾಕಂದರೆ ಕುದುರೆಗಳು ನೇರವಾಗಿ ಮೇಲೆ ಹತ್ತಲಿಕ್ಕಾಗಲ್ಲ, ಸೈನಿಕರಿಗೆ ಸ್ಟೆಪ್ಸ್ ಆದರೆ ಹತ್ಬೋದು. ಕುದುರೆಗಳಿಗೆ ಒಂದು ಸ್ಲೋಪ್ ಜಾಗ ಮಾಡಿದ್ರೆ ಈಸಿಯಾಗಿ ಹತ್ತವೆ ಅನ್ನುವಂಥ ಪರಿಕಲ್ಪನೆ ಆಗಿನ ಕಾಲದಲ್ಲೇ ಇತ್ತು. ಸೊ ನಾವಿದ್ದೀವಿ ಇವತ್ತು ಕಲಬುರಗಿ ಕೋಟೆ ಒಳಗಡೆ ಗೆಳೆಯರೆ. ಎಲ್ಲ ಪೂರ್ತಿ ಒಂದು ರೌಂಡಾಗಿ ಇನ್ನೊಮ್ಮೆ ನೀವು ಈ ಒಂದು ಜಾಗನ ನೋಡಬಹುದು. ಇಲ್ಲೆಲ್ಲ ನಮ್ಮ ಗೆಳೆಯರನ್ನು ನೋಡಿ ಹೆಂಗೆ ತೆಗಿತವ್ರೆ ಚುಚ್ಚಿರೋ ಮುಳುಗಳನ್ನು. ಆ ತೋಪಿನ ಮೇಲೆ ಹೋಗೋಣ ಈಗ. ಸೊ ಅದಕ್ಕೂ ಮುಂಚೆ ಇಲ್ಲಿಂದ ಹೊರಗಡೆ ವ್ಯೂ. ಎಲ್ಲೆಲ್ಲಿ ಹೋದರೂ ಕೈಗೆಲ್ಲ ಸುಸ್ತಿದ್ದಾವೆ. ಸೊ ಇಲ್ಲಿ ಕೆಳಗಡೆ ಇನ್ನೊಂದು ಅಂಡರ್ಗ್ರೌಂಡ್ ನೋಡ್ತೀವಿ. ಇದ್ರ ಕೆಳಗಡೆ ಬೇಸ್ಮೆಂಟಲ್ಲಿ ಕೋಟೆ 1ನೇ ಭಾಗ ಇದು, ಅದು 2ನೇ ಲೇಯರು. ಸೊ 2 ಸುತ್ತಿನ ಕೋಟೆನ ನಾವಿಲ್ಲಿ ನೋಡ್ತೇವೆ. ಸೊ ಗೆಳೆಯರೆ, ನಾವು ಮಳಕೇಡಲ್ಲಿ ಕೂಡ ಇವರ ಒಂದು ಜಾಗನ ನೋಡಿದ್ವಿ. ಯಾರು ರಾಷ್ಟ್ರಕೂಟರ ಒಂದು ರಾಜಧಾನಿಯನ್ನು ನೋಡಿದ್ವಿ. ಅಲ್ಲೂ ಕೂಡ ಈ ಮಧ್ಯಭಾಗದಲ್ಲಿ ಒಂದು ಬುರ್ಜನ ನೋಡ್ತೀವಿ. ಸೊ ಹಾಗೆಯೇ ಇಲ್ಲೂ ಕೂಡ ಈ ಒಂದು ಬುರ್ಜನ ನೋಡ್ತೇವೆ. ಸೊ ಈ ಒಂದು ಜಾಗ ನೋಡಿದ ತಕ್ಷಣ ನಂತರ ಅಲ್ಲಿ ಹೋಗಿ ಆ ಒಂದು ಜಾಗನ ಕೂಡ ಎಕ್ಸ್ಪ್ಲೋರ್ ಮಾಡೋಣ. ಬುರ್ಜ್. ಸೊ ಇನ್ನೂ ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಇದ್ದರೆ ಬುರ್ಜ್ಗೆ ಏನಂತಾರೆ ಕನ್ನಡದಲ್ಲಿ ಅನ್ನೋದಕ್ಕೆ ಒಂದು ಕಾವಲು ಗೋಪುರ ಅಂತ ಅನ್ಬೋದು. ಇಲ್ಲಿ ನೋಡಿ ಹೆಂಗೆ ಕಾಣಿಸುತ್ತೆ. ಸೊ ಈ ಭಾಗದಲ್ಲಿ ಪ್ರಾಬಬ್ಲಿ ಸೈನಿಕರೆಲ್ಲ ಒಂದು ಕಡೆ ಒಟ್ಟು ನಿಂತ್ಕೊಳ್ಳುವಂಥ ಒಂದು ಜಾಗ ಇತ್ತು ಬಹುಶಃ. ಯಾಕಂದರೆ ಇಲ್ಲಿ ತುಂಬ ಗ್ಯಾಪ್ ಇದೆ. ಇದೇ ಥರ ಗ್ಯಾಪ್ಗಳನ್ನು ಹಲವಾರು ಕಡೆ ನೋಡ್ತೀವಿ ನಾವು. ಇಲ್ಲಿ ಒಂದು ಲೇಯರ್ ಇದ್ದರೆ ಆ ಕಡೆ ಒಂದು ಲೇಯರ್ ಇದೆ. ಅದ್ರ ಹೊರಗಡೆ ಒಂದು ನೀರಿರುವಂಥ ಒಂದು ಜಾಗ ಅಥವಾ ಬಾವಿ ಥರ ಪೂರ್ತಿ ಇಡೀ ಕೋಟೆಯ ಸುತ್ತ ಕಾಣಿಸುತ್ತೆ ನೀರಿರುವಂಥ ಜಾಗ. ಅಂದರೆ ಯಾವುದಾದ್ರು ಸೈನಿಕರು ಬಂದರೆ ಅಲ್ಲಿಂದ ಅವ್ರಿಗೆ ಅಟ್ಯಾಕ್ ಮಾಡುವಂಥ ಒಂದು ಇದಿತ್ತು. ಸೊ ಅಲ್ಲಿ ದೂರದಲ್ಲಿ ನಮಗೆ ಚೋರ್ ಗುಂಬಾಜ್ ಕಾಣಿಸುತ್ತೆ.
ಸೊ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀವಿ. ಅದು ಇನ್ನೂ ಯಾರು ನೋಡಿಲ್ಲ ಅಂತಂದರೆ ದಯವಿಟ್ಟು ನೋಡಿ ಇದೇ ಚಾನಲಲ್ಲಿ. ಹಾಗೆ ಐ ಬಟನಲ್ಲಿ ಆ ಒಂದು ಲಿಂಕ್ನ ಕೂಡ ಕೊಟ್ಟಿರ್ತೇವೆ. ಈಗ ಅಲ್ಲಿ ಹಿಂದ್ಗಡೆ ಕಾಣ್ತಾ ಇರುವಂಥ ಆ ಒಂದು ಬುರುಜ್ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ವಿಶ್ವದಲ್ಲಿ ಅತಿ ದೊಡ್ಡದಾದಂತಹ ತೋಪಿದೆ. ಸೊ ಅದು ಇರೋದು ಕಲಬುರಗಿ ಜಿಲ್ಲೆಯಲ್ಲಿ. ಅದು ನಮ್ಮ ವಿಶೇಷ, ನಮ್ಮ ಪುಣ್ಯ ಅಂತ ಅನ್ಬೋದು. ಬಟ್